ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ರೀತಿಯಾಗಿ ಸ್ವಾಮಿ ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಅವಕಾಶವನ್ನು, ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಷ್ಟರವರು ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳುವಂಥ ಅವಕಾಶವು ಕೇವಲ ನಮ್ಮಂಥವರಿಗೆ ಕೊಟ್ಟಿದ್ದೀರಿ ಅಂತಂದರೆ ನಿಜವಾಗಲೂ ಸ್ವಾಮಿ ನಾವು ಧನ್ಯರು ಎಂದು ನಾವು ಎಷ್ಟೋ ಸಂತೋಷ ಪಡುತ್ತಾ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ದೇವ. ಈ ವಿಡಿಯೋ ಮೂಲಕವೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳು ಕೂಡ ವಾಕ್ಯವನ್ನು ಕೇಳಿ ದೇವ ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡು ನಿಮಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ಇವತ್ತು ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ದೀವಿ ಪ್ರಿಯರೇ. ಇಂಥ ಒಂದು ದೇವರ ವಾಕ್ಯವನ್ನು ಬಿಟ್ಟು ಭಾಳಷ್ಟು ಮಂದಿ ಮಾಡುವಂಥ ಕಾರ್ಯಗಳೇನು ಅಂತಂದರೆ, ಈ ಲೋಕದಲ್ಲಿ ಎಷ್ಟೋ ಮಂದಿ ಜ್ಞಾನಿಗಳು, ಪಂಡಿತರು, ವಿದ್ಯಾವಂತರು, ಮಹಾತ್ಮರು, ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು, ಎಷ್ಟೋ ಮಂದಿ ಭೂಮಿ ಮೇಲೆ ವಾಸ ಮಾಡಿಕೊಂಡಿರುವರು. ಆದರೆ ಸಾಮಾನ್ಯವಾದ ಮನುಷ್ಯನು ಕೂಡ ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡುಕೊಳ್ಳಲು ಹೋದಾಗ ಅಥವಾ ಯಾವ ಅಂಗಡಿಯಲ್ಲಿ ಬಟ್ಟೆಗಳನ್ನಾದರೂ ಕೊಂಡುಕೊಳ್ಳುವುದಕ್ಕೆ ಹೋದಾಗ ಅವುಗಳನ್ನು ಪ್ರೀತವಾಗಿ ಪರೀಕ್ಷೆ ಮಾಡುತ್ತಿರುವನು, ಪರಿಶೋಧನೆ ಮಾಡುತ್ತಿರುವನು. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಸಾಮಾನ್ಯವಾದ ಕಾಯಿ ಪಲ್ಯ ತೆಗೆದುಕೊಳ್ಳುವುದಕ್ಕೆ ಹೋಗುವಾಗಲೂ ಕೂಡ ಆ ಕಾಯಿ ಪಲ್ಯವನ್ನು ಕೂಡ ಮನುಷ್ಯನು ಪರಿಶೋಧನೆ ಮಾಡುತ್ತಿರುವನು, ಪರೀಕ್ಷೆ ಮಾಡುತ್ತಿರುವನು. ಇದು ಸಾಮಾನ್ಯವಾದ ಮನುಷ್ಯರು ಕೂಡ ತಾನು ತೆಗೆದುಕೊಳ್ಳುವಂಥ ವಸ್ತುಗಳನ್ನು ಪರೀಕ್ಷೆ ಮಾಡುತ್ತಿರುವನು, ಪರಿಶೋಧನೆ ಮಾಡುತ್ತಿರುವನು. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಆದರೆ ಇವತ್ತು ಇನ್ನೂ ಭಾಳಷ್ಟು ಮಂದಿ ಜ್ಞಾನಿಗಳು ಅನಿಸಿಕೊಳ್ಳುವವರು, ಪರಿಶೋಧನೆ ಮಾಡುವರು. ಆಕಾಶದ ಮೇಲೆ ಏನಿದೆ ಎಂದು ಪರಿಶೋಧನೆ ಮಾಡುವರು, ಸೂರ್ಯನ ಮೇಲೆ ಏನಿದೆ ಎಂದು ಪರಿಶೋಧನೆ ಮಾಡುವರು, ಚಂದ್ರನ ಮೇಲೆ ಏನಿದೆ ಎಂದು ಪರಿಶೋಧನೆ ಮಾಡುವರು. ಅದರಂತೆ ಆಕಾಶದ ಮೇಲೆ ಏನು ಇದೆ ಎಂದು ಪರಿಶೋಧನೆ ಮಾಡುವಂಥ ಶಾಸ್ತ್ರಜ್ಞಗಳನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ಈ ಒಂದು ಶಾಸ್ತ್ರಜ್ಞರು ಪರಿಶೋಧನೆ ಮಾಡುವಂಥ ಪರಿಶೋಧನೆಯನ್ನು ನಾವು ಯಾಕೆ ಇಷ್ಟು ವಿಪರೀತವಾಗಿ ನಾವು ಆಲೋಚನೆ ಮಾಡ್ತಿದ್ದೀವಿ ಅಂತಂದರೆ, ಅವರು ಏನೇ ಪರೀಕ್ಷೆ ಮಾಡಿದರೂ, ಏನೇ ಪರಿಶೋಧನೆ ಮಾಡಿದರೂ ಕೂಡ ಅವರು ಪರಿಶೋಧನೆ ಮಾಡುವಂಥದ್ದೆಲ್ಲವೂ ಮನುಷ್ಯರಾದ ನಮಗೋಸ್ಕರವಾಗಿ, ನಮ್ಮ ಹಿತಕ್ಕೋಸ್ಕರವಾಗಿ ಅಂಥೇಳಿ ನಾವು ಅಂದುಕೊಂಡರೂ ಕೂಡ ಅವರು ಒಂದು ವಿಷಯವನ್ನು ಮರೆತಿರುವರು. ಅವರು ಒಂದು ವಿಷಯವನ್ನು ಪರಿಶೋಧನೆ ಮಾಡದೆ ಹೋಗುತ್ತಿರುವರು. ಆ ವಿಷಯವನ್ನು ಅವರು ಪರಿಶೋಧನೆ ಮಾಡದೇ ಹೋದಾಗ ಅವರು ಎಷ್ಟು ವಿಷಯಗಳನ್ನು ತಿಳಿದುಕೊಂಡರು, ಎಷ್ಟು ಪರಿಶೋಧನೆಗಳನ್ನು ಮಾಡಿಕೊಂಡು ನಮ್ಮೆಲ್ಲರಿಗೂ ಹಿತಕರವಾದ ಕಾರ್ಯಗಳನ್ನು ಮಾಡಿದರೂ ಕೂಡ ತಮ್ಮನ್ನು ತಾವು ಒಂದಾನೊಂದು ಕಾಲದಲ್ಲಿ ನಷ್ಟವನ್ನು ಹೊಂದುತ್ತಿರುವರು ಅನ್ನುವಂಥ ಆಲೋಚನೆಯಿಂದ ಇವತ್ತು ನಾವು ಅವರಿಗೋಸ್ಕರ ಬಾಧೆ ಪಡ್ತಿದ್ದೀವಿ ಪ್ರಿಯರೇ. ಇವತ್ತು ಎಷ್ಟೋ ಮಂದಿ ಜ್ಞಾನಿಗಳು ಏನು ಮಾಡುತ್ತಿರುವರು? ಭೂಮಿ ಮೇಲೆ ಏನಿದೆ ಎಂದು ಪರಿಶೋಧನೆ ಮಾಡುತ್ತಿರುವರು, ಬೆಟ್ಟಗಳಲ್ಲಿ ಏನಿದೆ ಎಂದು ಪರಿಶೋಧನೆ ಮಾಡುತ್ತಿರುವರು, ಕಲ್ಲುಗಳಲ್ಲಿ ಏನು ಇದೆ ಎಂದು ಪರಿಶೋಧನೆ ಮಾಡುತ್ತಿರುವರು. ಅದರಂತೆ ಎಲ್ಲ ಗಿಡ ಮರಗಳಲ್ಲಿ, ಕಾಡು ಮೃಗಗಳಲ್ಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳಲ್ಲಿ ಏನಿರಬಹುದು ಎಂದು, ಅವುಗಳ ಪರಿಣಾಮವೇನು, ಅವುಗಳ ಕಾರ್ಯವೇನು, ಅವು ಯಾವ ಕಾರ್ಯವನ್ನು ಮಾಡುತ್ತಿರುವವು ಎಂದು ಪ್ರತಿ ಮನುಷ್ಯನು ಅವುಗಳ ವಿಷಯವಾಗಿ ಪರಿಶೋಧನೆ ಮಾಡುತ್ತಿರುವನು, ಪರೀಕ್ಷೆ ಮಾಡುತ್ತಿರುವನು, ಅವುಗಳ ಸಾರಾಂಶವನ್ನು ತಿಳಿದುಕೊಳ್ಳುತ್ತಿರುವನು, ಪ್ರಜಾ ಜನಗಳ ಮುಂದೆ ಹೇಳುವನು. ಇದು ನಿಜ ಪ್ರಿಯರೇ.
ಆದರೆ ಇದೆಲ್ಲವನ್ನು ಪರಿಶೋಧನೆ ಮಾಡುವುದು ಒಂದಿಷ್ಟು ಮಾನವರಾದ ನಮಗೆ ಒಳ್ಳೆಯ ಕಾರ್ಯವಾದರೂ ಕೂಡ ಅದಕ್ಕಿಂತ ಪ್ರಾಮುಖ್ಯವಾಗಿರುವಂಥ ಕಾರ್ಯ ಒಂದಿದೆ. ಅದನ್ನು ಮನುಷ್ಯನು ಪರಿಶೋಧನೆ ಮಾಡಲು ಸನ್ನದ್ಧಲಾಗಲಾರನು ಅನ್ನುವಂಥದ್ದೇ ಇಲ್ಲಿ ನಾವು ಆಲೋಚನೆ ಮಾಡತಕ್ಕಂಥ ವಿಷಯ ಪ್ರಿಯರೇ. ಇಷ್ಟೆಲ್ಲವನ್ನು ಪರಿಶೋಧನೆ ಮಾಡುವಂಥ ಮನುಷ್ಯನು, ಇಷ್ಟೆಲ್ಲವನ್ನು ತಿಳಿದುಕೊಳ್ಳುವಂಥ ಮನುಷ್ಯನು, ಇಷ್ಟೆಲ್ಲವನ್ನು ಆಲೋಚನೆ ಮಾಡುತ್ತಿರುವಂಥ ಮನುಷ್ಯನು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ಳುತ್ತಿರುವನು. ತಾನು ಎಲ್ಲಿಂದ ಬಂದವನು, ಯಾರು ಈ ಲೋಕದಲ್ಲಿ ಕಳುಹಿಸಿದರೆ ಬಂದವನು, ಯಾತಕ್ಕೋಸ್ಕರವಾಗಿ ಬಂದನು, ಯಾವ ಕಾರಣಕ್ಕೋಸ್ಕರವಾಗಿ ಬಂದನು, ಈ ಲೋಕದಲ್ಲಿ ಆತನು ಏನು ಮಾಡಬೇಕಾಗಿತ್ತು, ಏನು ಮಾಡುತ್ತಿರುವನು, ಆ ದೇವರ ಕಾರ್ಯವೇನು ಅನ್ನುವಂಥ ವಿಷಯವನ್ನು ಮನುಷ್ಯನು ಸಂಪೂರ್ಣವಾಗಿ ಮರೆತು ತನ್ನನ್ನು ತಾನು ಏನೇನೋ ಪರಿಶೋಧನೆ ಮಾಡಲು ಪ್ರಾರಂಭಿಸಿರುವನು ಪ್ರಿಯರೇ. ಒಂದು ಕಾಲದಲ್ಲಿ ಅಮೆರಿಕ ಅಂತರಿಕ್ಷ ಪರಿಶೋಧನಾ ಶಾಲಾ ನಾಸಾ ಅನ್ನುವಂಥ ಸಂಸ್ಥೆಯು ಒಂದು ವಿಷಯವನ್ನು ಪರಿಶೋಧನೆ ಮಾಡಿತು. ಇದು ಖಗೋಳಶಾಸ್ತ್ರ ಅನ್ನುವರು ಪ್ರಿಯರೇ. ಅಮೆರಿಕ ಅಂತರಿಕ್ಷ ಪರಿಶೋಧನಾ ಶಾಲಾ ನಾಸಾ ಅನ್ನುವಂಥ ಸಂಸ್ಥೆ ಏನು ಮಾಡಿತು ಅಂತಂದರೆ, ಆಕಾಶದಲ್ಲಿ ಏನಿದೆ ಎಂದು ಪರಿಶೋಧನೆ ಮಾಡಲು ಪ್ರಾರಂಭಿಸಿದರು. ಅಂದರೆ ಏನು, ಕ್ರಿಸ್ತ ಶಕ 1996ರಲ್ಲಿ ಅವರು ಏನೆಂದು ಪರಿಶೋಧನೆ ಮಾಡಿದರು ಅಂತಂದರೆ, ಆಕಾಶದಲ್ಲಿ ಏನಿದೆ ಅಥವಾ ಆಕಾಶದ ಮೇಲೆ ಏನಿದೆ ಎಂದು ಪರಿಶೋಧನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅವರು ಏನು ಹೇಳಿದ್ರು ಗೊತ್ತಮ್ಮ? ಆಕಾಶದ ಮೇಲೆ ನೀರು ಇವೆ ಅಂದರು. ಏನಂದ್ರೆ, ಆಕಾಶದ ಮೇಲೆ ನೀರು ಇವೆ ಅಂದರು. ಎಷ್ಟೋ ಲಕ್ಷಾಂತರ, ಎಷ್ಟೋ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅವರು ಜನಗಳಿಗೆ ತಿಳಿಸಿರುವಂಥ ವಿಷಯವೇನಂತಂದರೆ, ಆಕಾಶದಲ್ಲಿ ನೀರು ಇವೆ ಅಂದರು. ಆದರೆ ಆಕಾಶವನ್ನುಂಟು ಮಾಡಿದ ಆತನು ಯಾರು? ಆಕಾಶದ ಮೇಲಿರುವಂಥ ನೀರುಗಳನ್ನು ಉಂಟು ಮಾಡಿದವರು ಯಾರು? ದೇವರು. ಆದರೆ ಆ ದೇವರ ಜ್ಞಾನದಿಂದ ರಚಿಸಲ್ಪಟ್ಟಂಥ ವಾಕ್ಯವು ಏನು ಹೇಳುವುದು? ಒಂದು ಸಲ ಕೀರ್ತನೆ 118ನೇ ಕೀರ್ತನೆ ಓದಮ್ಮ. 118ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ಓದಿಕೊಳ್ಳ್ರಮ್ಮ. 118ನೇ ಕೀರ್ತನೆ 148ನೇ ಕೀರ್ತನೆ 4ನೇ ವಚನ ಓದಮ್ಮ. 4ನೇ ವಚನ ಓದಮ್ಮ. ಯಾರಾದರೂ? ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ ಅಂದನು. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ ಅಂದನು. ಪ್ರಿಯರೇ, ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅಂತಂದರೆ, ಉನ್ನತೋನ್ನತವಾದ ಆಕಾಶವನ್ನು ದೇವರು ಉಂಟು ಮಾಡಿರುವನು. ಆಕಾಶದ ಮೇಲೆ ನೀರು ಕೂಡ ದೇವರನ್ನು ಸ್ತುತಿಸಬೇಕು, ದೇವರನ್ನು ಕೊಂಡಾಡಬೇಕು ಎಂದು ಭಕ್ತಾದಿಗಳು ಹೇಳಿರುವಂಥ ಮಾತನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ಅಂದರೆ ಒಂದು ಕಾಲದಲ್ಲಿ ಅಮೆರಿಕ ಅಂತರಿಕ್ಷ ಪರಿಶೋಧನಾ ಶಾಲಾ ನಾಸಾ ಅನ್ನುವಂಥ ಸಂಸ್ಥೆ ಆಕಾಶದ ಮೇಲೆ ನೀರು ಇವೆ ಅಂದರು. ಆದರೆ ಬೈಬಲು ಅವರಿಗಿಂತ ಮೊದಲು ಕ್ರಿಸ್ತ ಪೂರ್ವ ಸುಮಾರು 15ನೇ ಶತಮಾನದಲ್ಲಿ ಆಕಾಶದ ಮೇಲೆ ನೀರು ಇವೆ ಎಂದು ಬೈಬಲು ಸ್ಪಷ್ಟವಾಗಿ ಹೇಳಿತು. ಇಲ್ಲಿ ನಾವು ಯಾಕೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ, ಜ್ಞಾನಿಗಳೇನು ಅಂದರು, ಆಕಾಶದ ಮೇಲೆ ನೀರು ಇವೆ ಅಂದರು. ಆದರೆ ನಾವೇನಂತಿದ್ದೀವಿ ಇವತ್ತು? ಬೈಬಲ್ನಲ್ಲಿಯೂ ಕೂಡ ಆಕಾಶದಲ್ಲಿ ನೀರು ಇವೆ ಎಂದು ನೀನು ಹೇಳುವುದಕ್ಕಿಂತ ಮೊದಲೇ ಬೈಬಲ್ ಹೇಳಿರುವಂಥದ್ದು. ನೀನು ಬೈಬಲನ್ನು ಆಲೋಚನೆ ಮಾಡದೆ, ದೇವರ ಮಾತುಗಳನ್ನು ಆಲೋಚನೆ ಮಾಡದೆ, ಒಂದು ವೇಳೆ ದೇವರ ಮಾತುಗಳಲ್ಲಿ ಇಂಥ ಒಂದು ಮಾತು ಬರೆಯಲ್ಪಟ್ಟಿದೆ ಎಂದು ಒಂದು ವೇಳೆ ನೀನು ಪ್ರಜಾಜನಗಳಿಗೆ ಪ್ರಕಟಿಸಿದರೆ ನನ್ನ ಹೆಸರು ಜನಗಳಲ್ಲಿ ಪ್ರಬಲವಾಗದೋ ಏನು ಅನ್ನುವಂಥ ಆಲೋಚನೆಯಲ್ಲಿ ನೀನು ಆ ಬೈಬಲ್ನಲ್ಲಿರುವಂಥ ಮಾತುಗಳನ್ನು ಪ್ರಕಟಿಸಲಾರದೇ ಇದ್ದೀಯೇನೋ ಒಂದು ಸಲ ನೀನು ಗಮನಿಸಬೇಕು ಪ್ರಿಯರೇ. ಆದರೆ ದೇವರು ಮಾತನಾಡುತ್ತಿರುವನು,
ಎಲ್ಲ ಆಕಾಶವನ್ನುಂಟು ಮಾಡಿದಾತನು ನಾನು, ಭೂಲೋಕವನ್ನುಂಟು ಮಾಡಿದಾತನು ನಾನು, ಭೂಮಿ ಮೇಲಿರುವಂಥ ಸರ್ವಸ್ವವನ್ನು ಉಂಟು ಮಾಡಿದವರು ದೇವರಾಗಿರುವಂಥ ನಾನು. ಆದರೆ ಎಲ್ಲವನ್ನು ಉಂಟು ಮಾಡಿರುವಂಥ ನಾನು ಪ್ರಿಯರೇ, ನಾನು ಉಂಟು ಮಾಡಿರುವಂಥ ವಸ್ತುಗಳಲ್ಲಿ ಮನುಷ್ಯನು ಪರಿಶೋಧನೆ ಮಾಡಿ ಇಂಥ ಸ್ಥಳದಲ್ಲಿ ಇಂಥದ್ದು ಇದೆ ಎಂದು ನೀನು ಹೇಳುವಂಥದ್ದೇನು ದೊಡ್ಡದೇನು ಎಂದು ದೇವರು ಇಲ್ಲಿ ಒಂದು ಪ್ರಶ್ನೆ ಮಾಡುತ್ತಿರುವನು ಪ್ರಿಯರೇ. ಒಂದು ಕಾರು ತಯಾರಿಸಿರುವ ಆತನಿಗೆ ಆ ಕಾರು ಯಾವ ಸ್ಥಳದಲ್ಲಿ ಏನಿದೆ ಎಂದು ಆತನಿಗೆ ಗೊತ್ತು. ಆದರೆ ಮೆಕ್ಯಾನಿಕನು ಅದನ್ನು ತಿಳಿದುಕೊಂಡು ಇಂಥ ಒಂದು ಸ್ಥಳದಲ್ಲಿ ಇಂಥ ಒಂದು ವಸ್ತುವಿದೆ ಎಂದು ಮೆಕ್ಯಾನಿಕನು ಹೇಳುವಂಥದ್ದು ದೊಡ್ಡದಲ್ಲ. ಮೆಕ್ಯಾನಿಕನು ಇಂಥ ಒಂದು ಸ್ಥಳದಲ್ಲಿ ಇಂಥ ವಸ್ತುವಿದೆ ಎಂದು ಹೇಳಿ ನಿನ್ನ ಹೆಸರನ್ನು ಪ್ರಕಟಿಸಿಕೊಳ್ಳುವಂಥದ್ದು ದೊಡ್ಡದಲ್ಲ. ಆ ಒಂದು ಕಾರನ್ನು ತಯಾರಿಸಿರುವ ಆತನಿಗೆ ಗೊತ್ತು ಯಾವ ಸ್ಥಳದಲ್ಲಿ ಏನಿದೆ ಎಂದು. ಆತನನ್ನು ಮರೆತು ನಿನ್ನ ಹೆಸರನ್ನು ನೀನು ಪ್ರಕಟಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಾಗಿರುವಂಥ ಮಾತು ಅಲ್ಲ ಎಂದು ಇಲ್ಲಿ ಬೈಬಲು ಸ್ಪಷ್ಟವಾಗಿ ಮಾತನಾಡುವಂಥದ್ದು ಪ್ರಿಯರೇ. ಅದರಂತೆ ಕ್ರಿಸ್ತ ಶಕ 499ರಲ್ಲಿ ಆರ್ಯಭಟ್ಟ ಅನ್ನುವಂಥ ಒಬ್ಬ ಶಾಸ್ತ್ರಜ್ಞಾನಿ ಒಂದು ವಿಷಯವನ್ನು ಪರಿಶೋಧನೆ ಮಾಡಿದ. ಅದೇನಂತಂದರೆ ಈತನು ಮೊದಲನೇ ಖಗೋಳ ಶಾಸ್ತ್ರಜ್ಞಾನಿ ಆರ್ಯಭಟ್ಟ. ಈತನು ಕ್ರಿಸ್ತ ಶಕ 499ರಲ್ಲಿ ಈತನು ಒಂದು ವಿಷಯವನ್ನು ಪ್ರಕಟಿಸಿದ. ಅದೇನಂತಂದರೆ ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಪರಿಶೋಧನೆ ಮಾಡಿ ಈತನು ಹೇಳಿರುವಂಥ ವಿಷಯವೇನೋ ಗೊತ್ತಾ? ಈತನು ಹೇಳಿರುವಂಥ ವಿಷಯವೇನೋ ಗೊತ್ತಮ್ಮ ಅಂತಂದರೆ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಕದಲುವುದಿಲ್ಲ ಅಂದನು. ಇಷ್ಟೇ. ಆದರೆ ಈತನ ಮಾತನ್ನು ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರು ನಂಬಿಕೊಂಡ್ರು. ಏನಂತೇಳಿ? ಓಹೋ, ಆಕಾಶದಲ್ಲಿ ನಕ್ಷತ್ರಗಳಿವೆ, ಆ ನಕ್ಷತ್ರಗಳು ಎಲ್ಲಿಗೂ ಹೋಗಂಗಿಲ್ಲ, ಅವು ಎಲ್ಲಿಗೂ ಕದಲಂಗಿಲ್ಲ, ಆ ನಕ್ಷತ್ರಗಳು ಇದ್ದಲ್ಲೇ ಇರುವವು ಎಂದು ಆರ್ಯಭಟ್ಟನಾಗಿರುವಂಥ ಶಾಸ್ತ್ರಜ್ಞಾನಿ ಹೇಳಿರುವನು. ಆತನ ಮಾತು ನಿಜ ಎಂದು ಭಾಳಷ್ಟು ಮಂದಿ ನಂಬಿಕೊಂಡ್ರು. ಆತನ ಹೆಸರನ್ನು ಅನೇಕರಿಗೆ ಪ್ರಕಟಣೆ ಮಾಡಿದರು. ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಒಬ್ಬ ಸಾಮಾನ್ಯವಾದ ಮನುಷ್ಯನು ದೇವರು ಉಂಟು ಮಾಡಿರುವಂಥ ನಕ್ಷತ್ರಗಳನ್ನು ಕದಲುವುದಿಲ್ಲ ಅಂದಾಗ ಆತನನ್ನು ನಂಬಿಕೊಂಡ್ರೆ ಹೊರತು ದೇವರ ಜ್ಞಾನದಿಂದ ರಚಿಸಲ್ಪಟ್ಟಂಥ ವೇದ ವಾಕ್ಯವನ್ನು ಪರಿಶೋಧನೆ ಮಾಡಬೇಕು ಅನ್ನುವಂಥ ಆಲೋಚನೆ ಯಾರಿಗಾದರೂ ಬಂತೇನಮ್ಮ ಅಂತಂದರೆ ಇಲ್ಲ. ದೇವರ ಜ್ಞಾನದಿಂದ ರಚಿಸಲ್ಪಟ್ಟಿರುವಂಥ ವೇದ ವಾಕ್ಯವು ಏನು ಹೇಳುವುದು, ಈ ನಕ್ಷತ್ರಗಳ ಬಗ್ಗೆ ದೇವರ ವಾಕ್ಯವು ಏನು ಹೇಳುವುದು ಅನ್ನುವಂಥ ವಿಷಯವನ್ನು ಭೂಮಿ ಮೇಲಿರುವಂಥ ಮನುಷ್ಯರಲ್ಲಿ ಯಾರೂ ಕೂಡ ಆಲೋಚನೆ ಮಾಡಲಿಲ್ಲ. ಆದರೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಏನಂತಂದರೆ, ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ ಅಂದನು. ಅದರಂತೆ ಆರ್ಯಭಟ್ಟ ನಕ್ಷತ್ರಗಳು ಕದಲುವುದಿಲ್ಲ ಅಂತೇಳಿದನು. ಆದರೆ ದೇವರಾತ್ಮನ ಮೂಲಕವಾಗಿ ರಚಿಸಲ್ಪಟ್ಟಂಥ ವೇದ ವಾಕ್ಯವು ಏನು ಹೇಳುವುದು ಅದನ್ನು ಕೂಡ ಒಂದು ಸಲ ನಾವು ಯೆಶಾಯನ ಬರೆದ ಪುಸ್ತಕದಲ್ಲಿ ಒಂದು ಮಾತನ್ನು ನೋಡೋಣ್ರಮ್ಮ. ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕ 40ನೇ ಅಧ್ಯಾಯ 26ನೇ ವಚನ ಯಾರಾದರೂ ಓದ್ರೆ? 26ನೇ ವಚನ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು ಅಂದನು. ದೇವರು ಮಾತನಾಡುತ್ತಿರುವನು, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡ್ರಿ, ಈ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಾತನು ಯಾರು? ಪ್ರಿಯರೇ, ಆರ್ಯಭಟ್ಟ ಹೇಳಿರುವಂಥ ಮಾತನ್ನು ಪ್ರಪಂಚವೆಲ್ಲ ನಂಬಿಕೊಂಡಿತು. ಆದರೆ ಅದೇ ಪರಿಶೋಧನೆಯಲ್ಲಿ ಅದೇ ನಕ್ಷತ್ರಗಳನ್ನು ಪರಿಶೋಧನೆ ಮಾಡುವಂಥ ರೀತಿಯಲ್ಲಿ ಮತ್ತೊಬ್ಬ ಶಾಸ್ತ್ರಜ್ಞಾನಿ ಹುಟ್ಟಿದ. ಆತನ ಹೆಸರು ಏನಮ್ಮ? ಎಡ್ಮಂಡ್ ಹೇಲಿ. ಕ್ರಿಸ್ತ ಶಕ 17ನೇ ಶತಮಾನದಲ್ಲಿ ಈತನು ನಕ್ಷತ್ರಗಳನ್ನು ಪರಿಶೋಧನೆ ಮಾಡಲು ಪ್ರಾರಂಭಿಸಿದ. ನಕ್ಷತ್ರಗಳನ್ನು ಪರಿಶೋಧನೆ ಮಾಡಲು ಪ್ರಾರಂಭಿಸಿ ಈತನು ಕದಲುವ ನಕ್ಷತ್ರಗಳನ್ನು ನೋಡಿದನು. ಏನು ನೋಡಿದನಮ್ಮ? ಕದಲುವ ನಕ್ಷತ್ರಗಳನ್ನು ಈತನು ನೋಡಿದನು. ಪ್ರಿಯರೇ, ಆರ್ಯಭಟ್ಟೇನು ನಕ್ಷತ್ರಗಳು ಕದಲುವುದಿಲ್ಲ
ಅಂತೇಳಿದ. ಆದರೆ ಈ ಎಡ್ಮಂಡ್ ಹಿಯಲಿ ಏನು ನಕ್ಷತ್ರಗಳು ಕದಲುವ ನಕ್ಷತ್ರಗಳನ್ನು ನೋಡಿದ. ಆದರೆ ಈತನ ಮಾತು ಯಾರು ನಂಬುವರು? ಆರ್ಯಭಟ್ಟ ಹೇಳಿರುವಂಥ ಮಾತನ್ನೇ ಪ್ರಪಂಚವೆಲ್ಲ ನಂಬಿಕೊಂಡಿತು. ಆದರೆ ಈತನು ಸಾಮಾನ್ಯವಾದ ಎಡ್ಮಂಡ್ ಹಿಯಲಿ ಬಂದು ನಿಜವಾಗಲೂ ಆರ್ಯಭಟ್ಟ ನಕ್ಷತ್ರಗಳು ಕದಲುವುದಿಲ್ಲ ಅಂತ ಹೇಳಿರುವಂಥದ್ದು ತಪ್ಪು, ನಾನು ಹೇಳಿರುವಂಥದ್ದೇ ನಿಜ ಅಂತೇಳಿ ಒಂದು ವೇಳೆ ಯಾರಾದರೂ ಯಾರಿಗಾದರೂ ಹೇಳಿದರೂ ಕೂಡ ಈ ಎಡ್ಮಂಡ್ ಹಿಯಲಿ ಹೇಳುವಂಥ ಮಾತನ್ನು ಯಾರಾದರೂ ನಂಬ್ತಾರೆ ನಮ್ಮಂಗಿಲ್ಲ ಎಂದು ಆಲೋಚನೆ ಮಾಡಿ ಎಡ್ಮಂಡ್ ಹಿಯಲಿ ಎಂಬ ಆತನು ಒಂದು ವಿಷಯವನ್ನು ಪ್ರಕಟಿಸಿದ. ಅದೇನಂತಂದರೆ, ಪ್ರಪಂಚ ಖಗೋಳ ಶಾಸ್ತ್ರಜ್ಞಾನಿಗಳರ ಅವರನ್ನು ಸಮರ್ಥಿಸುವ ಅಜ್ಞಾನಿಗಳರ ಒಂದು ವಿಷಯವನ್ನು ಕೇಳ್ರಿ. ಕ್ರಿಸ್ತ ಶಕ 499ರಲ್ಲಿ ಆರ್ಯಭಟ್ಟ ಅನ್ನುವ ಶಾಸ್ತ್ರಜ್ಞಾನಿ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಕದಲುವುದಿಲ್ಲ ಅಂತೇಳಿದ. ಆದರೆ ಆತನ ಮಾತನ್ನು ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರು ನಂಬಿಕೊಂಡ್ರು. ಆದರೆ ಈಗ ನಾನು ಹೇಳ್ತೀನಿ, ಕದಲುವ ನಕ್ಷತ್ರಗಳನ್ನು ನಿಮಗೆ ತೋರಿಸ್ತೀನಿ, ದಯಮಾಡಿ ನಿಮ್ಮ ಟೆಲಿಸ್ಕೋಪ್ಗಳನ್ನು ಮೇಲಕ್ಕೆತ್ತಿಕೊಂಡು ನೋಡ್ರಿ ಅಂದನು. ಈ ಮಾತು ಎಡ್ಮಂಡ್ ಹಿಯಲಿ ಹೇಳಿದ. ನನ್ನ ಮಾತು ನೀವು ನಮ್ಮಂಗಿಲ್ಲ, ಆದರೆ ನಾನು ಒಂದು ವಿಷಯವನ್ನು ಹೇಳ್ತೀನಿ, ಕದಲುವ ನಕ್ಷತ್ರಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಇಂಥ ಒಂದು ಸಮಯಕ್ಕೆ ನಿಮ್ಮ ಟೆಲಿಸ್ಕೋಪ್ಗಳನ್ನು ಮೇಲಕ್ಕೆತ್ತಿಕೊಂಡು ನೋಡ್ರಿ ಎಂದು ಪ್ರಪಂಚ ಖಗೋಳ ಶಾಸ್ತ್ರ ಜ್ಞಾನಿಗಳೆಲ್ಲರಿಗೂ ಆತನು ಒಂದು ಆಜ್ಞೆಯನ್ನು ಕೊಟ್ಟಾಗ ಈತನ ಮಾತು ಎಷ್ಟರ ಮಟ್ಟಿಗೆ ನಿಜವೋ ಏನೋ ಒಂದು ಸಲ ನೋಡೋಣ್ರಿ ಅಂಥೇಳಿ ಪ್ರಪಂಚ ಖಗೋಳ ಶಾಸ್ತ್ರ ಜ್ಞಾನಿಗಳೆಲ್ಲರೂ ಕೂಡ ಆತನ ಮಾತನ್ನು ನೋಡುವುದಕ್ಕೋಸ್ಕರವಾಗಿ ಆತನು ಹೇಳಿರುವಂಥ ಮಾತನ್ನು ಕೇಳಿ ಆಕಾಶದ ಕಡೆಗೆ ತಮ್ಮ ಟೆಲಿಸ್ಕೋಪ್ಗಳನ್ನು ಮೇಲಕ್ಕೆತ್ತಿ ನೋಡಿದಾಗ ಕದಲುವ ನಕ್ಷತ್ರವನ್ನು ಎಲ್ಲರೂ ಕಂಡುಕೊಂಡ್ರು, ತಿಳಿದುಕೊಂಡ್ರು ಪ್ರಿಯರೇ. ಆಗ ನಿಜವಾಗಲೂ ನಕ್ಷತ್ರಗಳು ಕದಲುತ್ತವೆ ಅಂತೇಳಿ ನಂಬಿದರು. ಒಂದು ಕಾಲದಲ್ಲಿ ಆರ್ಯಭಟ್ಟ ನಕ್ಷತ್ರಗಳು ಕದಲುವುದಿಲ್ಲ ಅಂತೇಳಿರುವಂಥ ಮಾತನ್ನು ನಂಬಿದರು. ಎಡ್ಮಂಡ್ ಹಿಯಲಿ ನಕ್ಷತ್ರಗಳು ಕದಲುತ್ತವೆ ಎಂದು ಹೇಳಿರುವಂಥ ಮಾತು ಕೂಡ ನಂಬಿದರು. ಆದರೆ ದೇವರ ಜ್ಞಾನದ ಮೂಲಕವಾಗಿ ರಚಿಸಲ್ಪಟ್ಟಂಥ ವೇದ ವಾಕ್ಯವು ಏನು ಹೇಳುವುದು ಅನ್ನುವಂಥ ವಿಷಯವನ್ನು ಮಾತ್ರ ಯಾರೂ ಪರಿಶೋಧನೆ ಮಾಡಲು ಮುಂದಾಗಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ವಿ ಪ್ರಿಯರೇ. ಆದ ಕಾರಣ ವಾಕ್ಯವೇನು ಹೇಳುವುದು, ದೇವರ ವಾಕ್ಯವೇನು ಹೇಳುವುದು, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿರುವಂಥ ದೇವರು ಏನು ಹೇಳಿರುವನು ನಕ್ಷತ್ರಗಳ ವಿಷಯವಾಗಿ ಒಂದು ಸಲ ನಾವು ಯೆಶಾಯನ ಪುಸ್ತಕದಲ್ಲಿ 40ನೇ ಅಧ್ಯಾಯ 26ನೇ ವಚನ ಓದಮ್ಮ. 26ನೇ ವಚನ ಓದಮ್ಮ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ. ದೇವರು ಮಾತನಾಡುವಂಥ ಮಾತಮ್ಮ ಇದು. ನಿಮ್ಮ ಕಣ್ಣುಗಳು ಮೇಲಕ್ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನೂ ಹೆಸರೆತ್ತಿ ಕರೆಯುತ್ತಾನೆ ಅಂದರು. ಅಂದರೆ ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ನಕ್ಷತ್ರಗಳನ್ನು ಮುಂದುವರಿಸುವ ಆತನು ದೇವರು. ಅಂದರೆ ಏನು? ನಕ್ಷತ್ರಗಳು ಕದಲುತ್ತಿವೆ ಎಂದು ಎಡ್ಮಂಡ್ ಹಿಯಲಿ ಹೇಳಿರುವಂಥ ಮಾತನ್ನು ನಂಬಿಕೊಂಡ್ರು. ನಕ್ಷತ್ರಗಳು ಕದಲುವುದಿಲ್ಲ ಎಂದು ಹೇಳಿರುವಂಥ ಆರ್ಯಭಟ್ಟ ಮಾತು ನಂಬಿದರು. ಆದರೆ ದೇವರ ಜ್ಞಾನದ ಮೂಲಕವಾಗಿ ರಚಿಸಲ್ಪಟ್ಟಂಥ ವೇದ ವಾಕ್ಯವು ಮಾತ್ರ ಪ್ರಪಂಚದಲ್ಲಿ ಯಾರೂ ನಂಬಲಿಲ್ಲ. ಕಾರಣ ಏನಂತಂದರೆ, ಬೈಬಲು ಎಲ್ಲಿ ಬೆಳೆಯುವುದೇನು, ಬೈಬಲ್ ಎಲ್ಲಿ ಪ್ರಬಲವಾಗುವುದೇನು ಎಂದು ತಮ್ಮ ಹೆಸರುಗಳನ್ನು ಪ್ರಕಟಿಸಿಕೊಳ್ಳಬೇಕು ಎಂದು ಬೈಬಲನ್ನು ಪಕ್ಕಕ್ಕಿಟ್ಟು ತಮ್ಮ ಹೆಸರುಗಳನ್ನು ಪ್ರಕಟಿಸಿಕೊಳ್ಳೋದಕ್ಕೋಸ್ಕರವಾಗಿ ಎಡ್ಮಂಡ್ ಹಿಯಲಿಯೂ ಕೂಡ ನಕ್ಷತ್ರಗಳ ವಿಷಯವಾಗಿ ಬೈಬಲು ಹೇಳುವುದು ಅನ್ನುವುದನ್ನು ಬಿಟ್ಟು ತನ್ನ ಹೆಸರನ್ನು ಪ್ರಕಟಿಸಿಕೊಂಡನು. ಆದರೆ ಆವತ್ತಿನ ಕಾಲದಲ್ಲಿ, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಬೈಬಲ್ನಲ್ಲಿ ದೇವರು ನಕ್ಷತ್ರಗಳು ಕದಲುತ್ತಿವೆ ಅಂತ ಹೇಳಿದನು. ಆದರೂ ಕೂಡ ಆ ಒಂದು ಮಾತನ್ನು ಯಾರು ಬಾಯಿ ಬಿಚ್ಚಿ ಹೇಳುವುದಕ್ಕೆ ನಾಚಿಕೆ ಪಡುವಂಥ ಜನಗಳನ್ನು ನಾವು ನೋಡ್ತಿದ್ವಿ ಪ್ರಿಯರೇ. ಆದ ಕಾರಣ
ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲವೇ? ಅಂದ್ರೇನು? ಇವುಗಳಿಗೆ ಲೆಕ್ಕವಿದೆ. ಯಾವ ಸಮಯದಲ್ಲಿ ಯಾವ ನಕ್ಷತ್ರವು ಎಲ್ಲಿಗೆ ಹೋಗಿ ತಿರುಗಿ ಬರಬೇಕು, ಯಾವ ನಕ್ಷತ್ರವು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರಬೇಕು, ಅವುಗಳಿಗೆ ದೇವರು ಒಂದು ಲೆಕ್ಕವನ್ನು ನೇಮಿಸಿರುವನು, ಒಂದು ಸಮಯವನ್ನು ನೇಮಿಸಿರುವನು. ಆ ಸಮಯಕ್ಕೆ ಸರಿಯಾಗಿಯೇ ಆ ಒಂದು ನಕ್ಷತ್ರಗಳು ಪ್ರಯಾಣ ಮಾಡಿ ತಿರುಗಿಯೇ ತಾವಿದ್ದಲ್ಲಿಗೆ ಬರಬೇಕೇ ಹೊರತು ತಮ್ಮ ಇಷ್ಟಾನುಸಾರವಾಗಿಯೂ ಕೂಡ ನಕ್ಷತ್ರಗಳು ಪ್ರಯಾಣ ಮಾಡುವುದಕ್ಕೆ ಅವಕಾಶವಿಲ್ಲ ಎಂದು ದೇವರಲ್ಲಿ ಸ್ಪಷ್ಟವಾಗಿ ಹೇಳುತ್ತಿರುವನು. ಪ್ರಿಯರೇ, ಒಂದು ವೇಳೆ ತಮ್ಮಿಷ್ಟಾನುಸಾರವಾಗಿ ನಕ್ಷತ್ರಗಳು ಪ್ರಯಾಣ ಮಾಡಿದರೆ, ಆಕ್ಸಿಡೆಂಟ್ ಆದರೆ ಭೂಮಿ ಮೇಲಿರುವಂಥ ಮನುಷ್ಯರಾದ ನಮ್ಮ ಮೇಲೆ ಬಿದ್ದರೆ ನಾವೆಲ್ಲರೂ ಸಾಯ್ತೀವಿ. ಆದ್ದರಿಂದ ದೇವರು ಆ ನಕ್ಷತ್ರಗಳಿಗೂ ಕೂಡ ಒಂದು ಕಾಲವನ್ನು ನೇಮಿಸಿರುವನು, ಒಂದು ಕಟ್ಟಳೆಯನ್ನು ನೇಮಿಸಿರುವನು. ಆ ರೀತಿಯಾಗಿ ನಡಿಬೇಕು, ಆ ರೀತಿಯಾಗಿ ಪ್ರಯಾಣ ಮಾಡಬೇಕು ಎಂದು ದೇವರು ಆ ನಕ್ಷತ್ರಗಳನ್ನು ಆಕಾಶದ ಮೇಲೆ ಇಟ್ಟಿರುವನು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಮತ್ತೊಂದು ವಾಕ್ಯವನ್ನು ಓದಿಕೊಂಡ್ರಮ್ಮ. ಏಬನ ಪುಸ್ತಕದಲ್ಲಿ, ಭಕ್ತನಾಗಿರುವಂಥ ಏಬನವರ ಪುಸ್ತಕದಲ್ಲಿ 38ನೇ ಅಧ್ಯಾಯ 31ನೇ ವಚನ ಓದಮ್ಮ. 38ನೇ ಅಧ್ಯಾಯ ಏಬನ ಪುಸ್ತಕ, ಭಕ್ತನಾಗಿರುವಂಥ ಏಬನವರ ಪುಸ್ತಕ 38ನೇ ಅಧ್ಯಾಯ 31ನೇ ವಚನ ಓದ್ರಮ್ಮ. ನೀವು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವಿಯಾ? ಪ್ರಶ್ನೆ ಮಾಡುತ್ತಿರುವನು ಒಬ್ಬ ಮನುಷ್ಯನಿಗೆ ದೇವರು. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವಿಯಾ? ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯಾ? ಆಯಾ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾವ ನಕ್ಷತ್ರವು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರಬೇಕು. ಆ ರೀತಿಯಾಗಿ ಬರಮಾಡುವಂತೆ ನೀನು ಮಾಡುವೆಯಾ ಎಂದು ಒಬ್ಬ ಮನುಷ್ಯನಿಗೆ ದೇವರು ಪ್ರಶ್ನೆ ಮಾಡುತ್ತಿರುವನು. ಆದರೆ ಅದು ನನ್ನ ಜ್ಞಾನ, ಅದು ನನ್ನ ಶಕ್ತಿ, ನನ್ನ ಆಜ್ಞೆಯಿಂದಲೇ ಭೂಲೋಕದಲ್ಲಿರುವಂಥ ಎಲ್ಲ ನಕ್ಷತ್ರಗಳು ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವವನು ದೇವರು ಅನ್ನುತ್ತಿರುವನು. ಪ್ರಿಯರೇ, ಮತ್ತೊಂದು ಸಲ ಓದಮ್ಮ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ, ಸಪ್ತರ್ಷಗಳನ್ನು ಪರಿವಾರದೊಡನೆ ನಡೆಸುವಿಯೋ, ಖಗೋಲದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದ್ದೀಯೋ? ಪ್ರಶ್ನೆ, ಖಗೋಳದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ ಅಂದನು. ರೈಲು 2 ಪಟ್ಟಗಳ ಮೇಲೆ ಓಡಬೇಕು. ಅದು ಈ ಲೋಕದಲ್ಲಿ ಒಬ್ಬ ರೈಲ್ವೆ ಇಂಜಿನಿಯರಿಂಗ್ ತಯಾರು ಮಾಡಿರುವಂಥ ಕಟ್ಟಳೆ. ಭೂಮಿ ಮೇಲೆ ಒಬ್ಬ ಮನುಷ್ಯನು ತಯಾರಿಸಿರುವನು. ರೈಲು 2 ಪಟ್ಟಗಳ ಮೇಲೆ ಓಡಬೇಕು. ಅದು ಮನುಷ್ಯನು ನೇಮಿಸಿರುವಂಥ ಕಟ್ಟಳೆ. ಆದರೆ ಒಂದು ವಾಹನವು ಎಡಗಡೆಗೆ ಹೋಗಬೇಕು, ಅದು ಮನುಷ್ಯನು ನೇಮಿಸಿರುವಂಥ ಕಟ್ಟಳೆ. ಅದರಂತೆ ಭೂಮಿ ಮೇಲೆ ಎಷ್ಟೋ ವಾಹನಗಳನ್ನು, ಎಷ್ಟೋ ವಸ್ತುಗಳಿಗೆ ಆತನು ಒಂದೊಂದು ಕಟ್ಟಳೆಯನ್ನು ನೇಮಿಸಿರುವನು. ಇದು ಭೂಮಿ ಮೇಲೆ ಮನುಷ್ಯನು ನೇಮಿಸಿರುವಂಥ ಕಟ್ಟಳೆ. ಆದರೆ ದೇವರು ಹೇಳುತ್ತಿರುವನು, ಖಗೋಳದ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ ಅನ್ನುತ್ತಿರುವ ನೋಡಮ್ಮ. ಅಂದರೆ ಖಗೋಳದಲ್ಲಿ ಒಂದು ಕಟ್ಟಳೆ ಇದೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಕಟ್ಟಡವಿದೆ, ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಕಟ್ಟಡವಿದೆ. ಸೂರ್ಯನಿಗೆ ಒಂದು ಕಟ್ಟಳೆ, ಚಂದ್ರನಿಗೆ ಒಂದು ಕಟ್ಟಳೆ, ನಕ್ಷತ್ರಗಳಿಗೆ ಒಂದು ಕಟ್ಟಳೆ, ಪಕ್ಕದಲ್ಲಿರುವಂಥ ಗ್ರಹಗಳಿಗೂ ಕೂಡ ಒಂದೊಂದು ಕಟ್ಟಳೆಯನ್ನು ದೇವರು ನೇಮಿಸಿರುವನು. ಭೂಮಿ ತನ್ನ ಸುತ್ತ ತಾನು ತಿರುಗಬೇಕು, ಅದಕ್ಕೊಂದು ಕಟ್ಟಳೆ. ಚಂದ್ರನು ತನ್ನ ಸುತ್ತ ತಾನು ತಿರುಗುತ್ತಾ ಭೂಮಿ ಸುತ್ತ ತಿರುಗಬೇಕು, ಅದಕ್ಕೊಂದು ಕಟ್ಟಳೆ. ಅದರಂತೆ ಈ ಚಂದ್ರನು ಭೂಮಿ ಎರಡೂ ಕೂಡಿ ಸೂರ್ಯನ ಸುತ್ತ ತಿರುಗಬೇಕು, ಅವುಗಳಿಗೂ ಒಂದು ಕಟ್ಟಳೆ. ಅದರಂತೆ ಭೂಮಿ ಮೇಲಿರುವಂಥ ಎಲ್ಲ ನಕ್ಷತ್ರಗಳಿಗೂ ಒಂದೊಂದು ಕಟ್ಟಳೆಯನ್ನು ದೇವರು ನೇಮಿಸಿರುವನು. ಆ ಕಟ್ಟಳೆಯನ್ನು ತಿಳಿದುಕೊಂಡಿದ್ದೀಯೋ, ಅದರ ಆಳ್ವಿಕೆಯನ್ನು ಭೂಮಿ ಮೇಲೆ ಸ್ಥಾಪಿಸಿದ್ದೀಯೋ ಅಂದ್ರೇನು?
ಆ ನಕ್ಷತ್ರಗಳ ಆಳ್ವಿಕೆ ಭೂಮಿ ಮೇಲೆ, ಸೂರ್ಯನ ಆಳ್ವಿಕೆ ಭೂಮಿ ಮೇಲೆ, ಚಂದ್ರನ ಬೆಳಕು ಭೂಮಿ ಮೇಲೆ, ಸೂರ್ಯನ ಬೆಳಕು ಭೂಮಿ ಮೇಲೆ, ನಕ್ಷತ್ರಗಳ ಬೆಳಕು ಭೂಮಿ ಮೇಲೆ, ಎಲ್ಲ ನಕ್ಷತ್ರಗಳ ಬೆಳಕು ಭೂಮಿ ಮೇಲೆ, ಅವುಗಳ ಆಳ್ವಿಕೆ ಭೂಮಿ ಮೇಲೆ. ಅದಕ್ಕೋಸ್ಕರ ಪ್ರಶ್ನೆ ಮಾಡುತ್ತಿರುವನು, ಅವುಗಳ ಆಳ್ವಿಕೆಯನ್ನು ಭೂಮಿ ಮೇಲೆ ಸ್ಥಾಪಿಸಿದ್ದೀಯೋ? ನೀನು ಅವುಗಳ ಆಳ್ವಿಕೆಯನ್ನು ಭೂಮಿ ಮೇಲೆ ಬರಬೇಕು ಎಂದು ಎಂದಾದರೂ ನೀನು ಆಲೋಚನೆ ಮಾಡಿದ್ದೀಯೋ? ಆಲೋಚನೆ ಮಾಡದೆ ನೀನು ನಾನು ಜ್ಞಾನಿ ಎಂದು ಹೇಳಿ ನಕ್ಷತ್ರಗಳು ಕದಲುವುದಿಲ್ಲ ಅಂಥೇಳಿ ಒಬ್ಬರು, ನಕ್ಷತ್ರಗಳು ಕದಲುತ್ತಿವೆ ಎಂದು ಒಬ್ಬರು, ಸೂರ್ಯನು ಕದಲುವನು ಒಬ್ಬರು, ಚಂದ್ರನು ಕದಲುವುದಿಲ್ಲ ಎಂದು ಒಬ್ಬರು, ಈ ರೀತಿಯಾಗಿ ನಾನಾ ವಿಧವಾದ ಆಲೋಚನೆಗಳಲ್ಲಿ ಮನುಷ್ಯರು ಏಳುತ್ತಾ ತಮ್ಮ ಕಾಲವನ್ನು ಕಳೆದು ತಮ್ಮ ಹೆಸರುಗಳನ್ನು ಭೂಮಿ ಮೇಲೆ ಪ್ರಕಟಿಸಿಕೊಳ್ಳಬೇಕು ಎಂದು ದೇವರ ಜ್ಞಾನವನ್ನು ಮರೆಮಾಡಿದರು ಎಂದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಪ್ರಿಯರೇ. ಇವರು ದೇವರ ಜ್ಞಾನವನ್ನು ಮರೆ ಮಾಡಿದರು. ಅದಕ್ಕೋಸ್ಕರ ದೇವರು ಒಂದು ಮಾತು ಹೇಳಿರುವನು. ಒಂದು ಸಲ ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದನ್ನು ಓದಿಕೊಳ್ಳೋಣಮ್ಮ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ಓದಮ್ಮ. 6ನೇ ವಚನ. ಆದರೂ ಅಂದ್ರೇನು? ನೀನು ನಕ್ಷತ್ರಗಳನ್ನು ಪರಿಶೋಧನೆ ಮಾಡಿದರು, ಭೂಮಿಯನ್ನು ಪರಿಶೋಧನೆ ಮಾಡಿದರು, ನೀನು ಚಂದ್ರನನ್ನು ಪರಿಶೋಧನೆ ಮಾಡಿದರು, ಚಂದ್ರನಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂತಂದರೂ ಕೂಡ, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ನೀವು ಎಷ್ಟೇ ಜ್ಞಾನಿಗಳಾಗಿರ್ಬೋದು, ಎಷ್ಟೇ ಪರಿಪೂರ್ಣರಾಗಿರ್ಬೋದು, ಭಕ್ತನು ಹೇಳುತ್ತಿರುವನು, ನಾನು ಜ್ಞಾನವನ್ನು ಹೇಳ್ತೀನಿ. ಏನ್ರಿ, ವಿಮಾನವನ್ನು ತಯಾರಿಸಿರುವ ಆತನಿಗೆ ಜ್ಞಾನವನ್ನು ಹೇಳುವನೇನ್ರಿ ಭಕ್ತನಾಗಿರುವಂಥ ಪೌಲನು ಅಂತಂದರೆ ಹೌದು. ಏನ್ರಿ, ರೈಲನ್ನು ತಯಾರಿಸಿರುವಂಥ ಮನುಷ್ಯನಿಗೆ ಭಕ್ತನಾಗಿರುವಂಥ ಪೌಲರು ಜ್ಞಾನವನ್ನು ಹೇಳುತ್ತಿರುವನೇನ್ರಿ ಅಂತಂದರೆ ಹೌದು. ಈ ಲೋಕದಲ್ಲಿ ಅವರು ಜ್ಞಾನಿಗಳಾಗಿರ್ಬೋದು, ಈ ಲೋಕದಲ್ಲಿ ಅವರು ಒಂದು ವಿಮಾನವನ್ನು ತಯಾರಿಸಿರ್ಬೋದು, ಈ ಲೋಕದಲ್ಲಿ ಅವರು ಒಂದು ರೈಲನ್ನು ತಯಾರಿಸಿರ್ಬೋದು, ಈ ಲೋಕದಲ್ಲಿ ಅವರು ಏನೇನೋ ತಯಾರಿಸಿರ್ಬೋದು. ಆದರೆ ದೇವರು ತಯಾರಿಸಿರುವಂಥ ಲೋಕವು ಅವರಿಗೆ ತಿಳಿಯದು, ಅದು ಪರಲೋಕ. ಆ ಪರಲೋಕದಲ್ಲಿ ಏನಿದೆ, ಆ ಪರಲೋಕಕ್ಕೆ ಯಾರು ಹೋಗುವವರು, ಏನು ಮಾಡಿದರೆ ನಾವು ಪರಲೋಕಕ್ಕೆ ಹೋಗ್ತೀವಿ, ಆ ದೇವರಿರುವಂಥ ಲೋಕವನ್ನು ಸೇರುವವರು ಯಾರು ಎಂದು ನಾನು ಹೇಳ್ತೀನಿ ಎಂದು ಭಕ್ತನಾಗಿರುವಂಥ ಪೌಲನು ಮಾತನಾಡುತ್ತಿರುವನು ಪ್ರಿಯರೇ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಇಹಲೋಕದ ಜ್ಞಾನವಲ್ಲ, ಈ ಲೋಕದಲ್ಲಿರುವಂಥ ಜ್ಞಾನವಲ್ಲ. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಒಂದು ವಾಹನವನ್ನು ತಯಾರಿಸಿರುವನು, ಆತನು ನಾನು ಜ್ಞಾನಿ ಅನ್ನುತ್ತಿರುವನು, ಆದರೆ ಅಂಥ ಜ್ಞಾನಿ ನಾನಲ್ಲ ಎಂದನು ಭಕ್ತನಾಗಿರುವಂಥ ಪೌಲನು. ಇಹಲೋಕ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕ ಅಧಿಕಾರಿಗಳ ಜ್ಞಾನವೂ ಕೂಡ ಅಲ್ಲ. ಇವತ್ತು ಇದ್ದು ನಾಳೆ ನಾಶವಾಗುವಂಥ ಇಹಲೋಕ ಅಧಿಕಾರಿಗಳ ಜ್ಞಾನವೂ ಅಲ್ಲ. ಓದಮ್ಮ. ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ, ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೂ ಮರೆಮಾಡಿದ ಜ್ಞಾನವೇ. ಅದು ಮರೆಮಾಡಿರುವಂಥ ಜ್ಞಾನವನ್ನು ನಾನು ಹೇಳ್ತೀನಿ. ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿರುವಂಥ ಮರ್ಮವನ್ನು ದೇವರ ಆತ್ಮನ ಮೂಲಕವಾಗಿ ವಿಮಾನವನ್ನು ತಯಾರಿಸಿರುವ ಆತನಿಗೆ ಜ್ಞಾನವನ್ನು ಹೇಳ್ತೀನಿ. ನಾನು ರೈಲನ್ನು ತಯಾರಿಸಿರುವ ಆತನ ಜ್ಞಾನವನ್ನು ಹೇಳ್ತೀನಿ. ಅದರಂತೆ ಭೂಲೋಕದಲ್ಲಿ ಏನೇ ಒಂದು ವಸ್ತುವನ್ನು ತಯಾರಿಸಿ ನಾನು ಜ್ಞಾನಿ ಅಂತೇಳಿ ಯಾರಾದರೂ ಮಾತನಾಡುವರು, ಅಂಥವರೆಲ್ಲರೂ ನನ್ನ ಮುಂದೆ ಬರಬೇಕು ಎಂದು ಭಕ್ತನಾಗಿರುವಂಥ ಪೌಲನು ಮಾತನಾಡುತ್ತಿರುವನು. ನನ್ನಲ್ಲಿಗೆ ಬಂದರೆ ನಿಮಗೆ ಜ್ಞಾನವನ್ನು ಕಲಿಸಿಕೊಡ್ತೀನಿ. ನೀವು ಕಲಿಯುವಂಥ ಜ್ಞಾನವು ತಾತ್ಕಾಲಿಕವಾಗಿರುವಂಥದ್ದು, ನಿಮಗಿರುವಂಥ ಜ್ಞಾನವು ತಾತ್ಕಾಲಿಕವಾಗಿರುವಂಥದ್ದು. ಆದರೆ ಶಾಶ್ವತ ಕಾಲ ಜೀವನವನ್ನು ನಡೆಸುವಂಥ ಜ್ಞಾನ ಹೊಂದಿದೆ. ಆ ಜ್ಞಾನವನ್ನು ನಾನು ಹೇಳ್ತೀನಿ ಎಂದು ಭಕ್ತನಾಗಿರುವಂಥ ಪೌಲನು ಮಾತನಾಡುತ್ತಿರುವನು ಪ್ರಿಯರೇ. ಓದಮ್ಮ.
ಇದನ್ನು ಇಹಲೋಕ ಅಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಪಿಲಾತನು ಕೂಡ ಪ್ರಯತ್ನ ಮಾಡಿದ, ಆದರೆ ಯೇಸು ಕ್ರಿಸ್ತನ ಜ್ಞಾನವೇನೂ ಆತನಿಗೆ ಅರ್ಥವಾಗಲಿಲ್ಲ. ಆಗಿನ ಕಾಲದಲ್ಲಿರುವಂಥ ಯಹೂದ್ಯರಿಗೂ ಕೂಡ ಯೇಸು ಕ್ರಿಸ್ತನ ಜ್ಞಾನವೇನೂ ಅರ್ಥವಾಗಲಿಲ್ಲ. ಆದ ಕಾರಣ ಪ್ರಿಯರೇ, ಇಹಲೋಕ ಅಧಿಕಾರಿಗಳಲ್ಲಿ ಯಾರೂ ಆ ಒಂದು ಜ್ಞಾನವನ್ನು ಅರಿಯಲಿಲ್ಲ. ಅಂಥ ಒಂದು ಜ್ಞಾನವನ್ನು ನಾನು ಹೇಳ್ತೀನಿ ಎಂದು ಭಕ್ತನಾಗಿರುವಂಥ ಪೌಲನು ಮಾತನಾಡುತ್ತಿರುವನು. ನನ್ನ ಬಳಿಗೆ ಬರಬಹುದು. ನನ್ನ ಬಳಿಗೆ ಬಂದರೆ ಯಾರೊಬ್ಬರಿಗೂ ತಿಳಿಯಲಾರದ ಮಹಾ ಅದ್ಭುತವಾದ ಜ್ಞಾನವನ್ನು ನಾನು ಹೇಳ್ತೀನಿ ಹೊರತು ಪ್ರಿಯರೇ, ದೇವರ ಜ್ಞಾನ ಅಂತಂದರೆ ಎಂಥದ್ದು? ಈ ಲೋಕದಲ್ಲಿ ಮನುಷ್ಯರ ಮುಂದೆ ನಾನು ಜ್ಞಾನಿ, ನಾನು ಪಂಡಿತನು, ನಾನು ವಿದ್ಯಾವಂತನು ಎಂದು, ನಾನು ಐಶ್ವರ್ಯವಂತನು ಎಂದು ತೋರಿಸಿಕೊಳ್ಳುವಂಥ ನಿಮಗೆ ಮಹಾಜ್ಞಾನವನ್ನು ಹೇಳುವಾತನು ನಾನು ಎಂದು ಭಕ್ತನಾಗಿರುವಂಥ ಪೌಲನವರು ಮಾತನಾಡಿದರು. ಆದ ಕಾರಣ ಪ್ರಿಯರೇ, ಇವತ್ತು ಭೂಮಿ ಮೇಲಿರುವಂಥ ಮನುಷ್ಯರೆಲ್ಲರೂ ಭಕ್ತನಾಗಿರುವಂಥ ಪೌಲನ ಮಾತುಗಳನ್ನು ಕೇಳಬೇಕು. ಆತನ ಮಾತುಗಳನ್ನು ಕೇಳಿದರೆ ಪ್ರತಿಯೊಬ್ಬರೂ ಜ್ಞಾನಿಗಳಾಗುವುದಕ್ಕೆ ಸಾಧ್ಯವಾಗುವುದು ಪ್ರಿಯರೇ. ಪ್ರತಿಯೊಬ್ಬರೂ ದೇವರ ಜ್ಞಾನವನ್ನು ಕಲಿಯಲು ಸಾಧ್ಯವಾಗುವುದು. ಇಹಲೋಕ ಜ್ಞಾನವು ಕೆಲವು ಕಾಲ, ಇಹಲೋಕ ಜ್ಞಾನವು ಕೆಲವು ದಿನಗಳ ಕಾಲ, ಈ ಲೋಕದಲ್ಲಿ ಸಂಪತ್ತು ಕೆಲವು ದಿನಗಳ ಕಾಲ, ಈ ಲೋಕದಲ್ಲಿ ಅಧಿಕಾರವು ಕೆಲವು ದಿನಗಳ ಕಾಲ, ಈ ಲೋಕದಲ್ಲಿ ಐಶ್ವರ್ಯವು ಕೆಲವು ದಿನಗಳ ಕಾಲ. ಆದರೆ ದೇವರ ಜ್ಞಾನವು ಶಾಶ್ವತ ಕಾಲ ಇರುವುದು. ಅಂಥ ಒಂದು ಜ್ಞಾನವನ್ನು ಭಕ್ತನಾಗಿರುವಂಥ ಪೌಲನಲ್ಲಿಗೆ ಬಂದರೆ ನಾನು ಕಲಿಸ್ತೀನಿ ಎಂದು ಹೇಳುತ್ತಿರುವನು ಪ್ರಿಯರೇ. ಇವತ್ತು ನಾವೇನು ಮಾಡಬೇಕು? ನಾನು ಭಕ್ತನಾಗಿರುವಂಥ ಪೌಲನ ಪಾದಗಳ ಮುಂದೆ ಬಿದ್ದು ಕಲಿತುಕೊಳ್ಬೇಕು. ನೀವು ಕೂಡ ಭಕ್ತನಾಗಿರುವಂಥ ಪೌಲನವರ ಪಾದಗಳ ಮುಂದೆ ಬಿದ್ದು ಕೇಳ್ಕೊಳ್ಬೇಕು. ಆಗ ನಾವು ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರಿಗಿಂತಲೂ ಮಹಾಜ್ಞಾನಿಗಳಾಗುತ್ತೀವಿ. ದೇವರಿರುವಂಥ ಲೋಕವನ್ನು ನಾವು ಸೇರ್ತೀವಿ. ಆ ಲೋಕವನ್ನು ಸೇರಬೇಕು ಅಂತಂದರೆ ಇವತ್ತು ನಾವೇನು ಮಾಡಬೇಕು? ದೇವರ ಜ್ಞಾನವೇ ನಮಗೆ ಪ್ರಾಮುಖ್ಯವಾಗಿರುವಂಥದ್ದು, ದೇವರ ಚಿತ್ತವೇ ನಮಗೆ ಪ್ರಾಮುಖ್ಯವಾಗಿರುವಂಥದ್ದು, ದೇವರ ಮನಸ್ಸೇ ನಮಗೆ ಪ್ರಾಮುಖ್ಯವಾಗಿರುವಂಥದ್ದು ಎಂದು ನಾವು ಆ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಆತುರ ಪಡಬೇಕು ಅನ್ನುವಂಥದ್ದೇ ದೇವರು ಹೇಳುವಂಥ ಮಾತು. 1ನೇ ಅಧ್ಯಾಯ, ಅದೇ ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ ಓದಮ್ಮ. 19ನೇ ವಚನದಿಂದ, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಒಂದು ವೇಳೆ ಯಾರಾದರೂ ನಾನು ಜ್ಞಾನಿ ಎಂದು ಒಂದು ವೇಳೆ ಯಾರಾದರೂ ಮಾತನಾಡಿದರೆ ದೇವರು ಅವರಿಗೆ ಮಾತನಾಡುತ್ತಿರುವನು. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡ್ತೀನಿ, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು. ಓದಮ್ಮ. ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿ ಎಲ್ಲಿ? ಪ್ರಶ್ನೆ ಮಾಡುತ್ತಿರುವನು. ಜ್ಞಾನಿ ನೀನು ಎಲ್ಲಿ? ಜ್ಞಾನಿ ಎಲ್ಲಿ? ಶಾಸ್ತ್ರಿ ಎಲ್ಲಿ? ಈ ಇಹಲೋಕದ ತರ್ಕವಾದಿ ಎಲ್ಲಿ? ಇಹಲೋಕದ ತರ್ಕವಾದಿ ಎಲ್ಲಿ? ಓದಮ್ಮ. ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದನಲ್ಲವೇ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದ್ದಾನಲ್ಲವೇ? ಲೋಕವು ಜ್ಞಾನವೆನಿಸಿಕೊಳ್ಳುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೇ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಇಹಲೋಕ ಜ್ಞಾನವು ದೇವರ ಮುಂದೆ ಏನಾಗಿದೆ ಅಮ್ಮ? ಹುಚ್ಚು ಮಾತು. ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚು ಮಾತು. ಆದರೆ ಬೈಬಲು ಮಹಾಜ್ಞಾನ. ಇಹಲೋಕ ಜ್ಞಾನಕ್ಕೆ ಮಿಂಚಿದ ಬೈಬಲು ಜ್ಞಾನ ಎಂದು ನಾವು ಹೇಳಬಹುದು ಪ್ರಿಯರೇ. ಇಹಲೋಕ ಜ್ಞಾನಕ್ಕೆ ಮಿಂಚಿದ ಬೈಬಲು ಜ್ಞಾನ. ಇವತ್ತು ಯಾರು ಈ ಒಂದು ಜ್ಞಾನವನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯಾಸ ಪಡುವರು? ಯಾರು ಈ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕು ಎಂದು ಆಲೋಚನೆ ಮಾಡುವರು ಪ್ರಿಯರೇ?
ಆದ ಕಾರಣ ಸಾಮಾನ್ಯರಾಗಿರುವಂಥ ನಾವು ಮಾತ್ರ ಈ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಿದ್ದೀವಿ. ಸಾಮಾನ್ಯವಾದ ಬಡವರಾಗಿರುವಂಥ ನಾವು ಈ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಿದ್ವಿ. ಅದರಂತೆ ನಾವು ಕೂಡ ಮಹಾಜ್ಞಾನವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ನಮ್ಮಲ್ಲಿರಬೇಕು ಎಂದು ಭಕ್ತನು ಮಾತನಾಡುತ್ತಿರುವನು. ಪ್ರಿಯರೇ, 26ನೇ ವಚನ ಕೂಡ ಓದಮ್ಮ. 1ನೇ ಅಧ್ಯಾಯ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ದೇವರು ನಿಮ್ಮನ್ನು ಹೇಗೆ ಕರಿತ ನಮ್ಮ ದೇವರನ್ನು? ನನ್ನ ಮೂಲಕವಾಗಿ ದೇವರು ನಿಮ್ಮನ್ನು ಕರಿಬೋದು. ಇನ್ನು ಬೇರೆ ಅನೇಕ ಸೇವಕರ ಮೂಲಕವಾಗಿ ನಿಮ್ಮನ್ನು ಕರಿಬೋದು. ದೇವರ ಮಾತುಗಳನ್ನು ಹೇಳುವಂಥವರೆಲ್ಲರೂ ದೇವರ ಪಕ್ಷದಲ್ಲಿ ನಿಂತು ಜನಗಳಿಗೆ ಸುವಾರ್ತೆಯನ್ನು ಸಾರುವಂಥವರು ಎಲ್ಲರೂ ಯಾರಮ್ಮ? ದೇವರ ಮೂಲಕವಾಗಿ ಅವರನ್ನು ಕರೆಯುವಂಥವರು. ಹೋದಮ್ಮ. ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ಅಧಿಕಾರಿಗಳು ಅನೇಕರಿಲ್ಲ. ಕುಲಹೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಬಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಪ್ರಿಯರೇ, ನಾನು ಜ್ಞಾನಿ, ನಾನು ಶಾಸ್ತ್ರಿ ಎಂದು ಭೂಮಿ ಮೇಲೆ ಯಾರಾದರೂ ಹೇಳುತ್ತಾ ಹೋದರೆ, ನಾನು ಖಗೋಳಶಾಸ್ತ್ರಜ್ಞಾನಿ, ನಾನು ರಾಜ್ಯಶಾಸ್ತ್ರಜ್ಞಾನಿ, ನಾನು ಜೀವಶಾಸ್ತ್ರಜ್ಞಾನಿ, ಈ ರೀತಿಯಾಗಿ ಹಲವಾರು ಶಾಸ್ತ್ರಜ್ಞಾನಿಗಳು ಭೂಮಿ ಮೇಲೆ ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಹಾಡಿ ಹರಿಸಿ ಹೊಗಳಿದರೆ ನಿಜವಾಗಲೂ ದೇವರ ಮುಂದೆ ಅದೇನಾದರೂ ನ್ಯಾಯವಾಗುವುದಕ್ಕೆ ಏನಾದರೂ ಸಾಧ್ಯನಾ? ಆದ ಕಾರಣ ಪ್ರಿಯರೇ, ಬೈಬಲು ಅನ್ನುವಂಥದ್ದು ಇಹಲೋಕ ಜ್ಞಾನಿಗಳಿಗೂ ಮಿಂಚಿದ ಬೈಬಲು ಜ್ಞಾನ. ಇಹಲೋಕ ಜ್ಞಾನಿಗಳಿಗೂ ಮಿಂಚಿದ ಬೈಬಲು ಜ್ಞಾನ. ಈ ಒಂದು ಜ್ಞಾನವನ್ನು ಕಲಿತು ಅನೇಕರನ್ನು ನಾವು ದೇವರ ಕಡೆಗೆ ತಿರುಗಿಸಿ ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅನ್ನುವಂಥ ಕುತೂಹಲದಲ್ಲಿ ನಾವೆಲ್ಲರೂ ಪ್ರಯಾಣ ಮಾಡಬೇಕು ಎಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಇಷ್ಟಕ್ಕೆ ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಂಡ್ರಿ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂಥ ಸಮಸ್ತವನ್ನುಂಟು ಮಾಡಿ ಅದೆಲ್ಲವನ್ನು ನಮಗೋಸ್ಕರ ಆಧೀನ ಮಾಡಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಈ ಲೋಕದಲ್ಲಿ ನಾವು ಸಾಮಾನ್ಯರಾದರೂ ಕೂಡ ದೇವ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ಈ ಲೋಕದಲ್ಲಿ ಎಷ್ಟೋ ಮಂದಿ ಜ್ಞಾನಿಗಳಿದ್ದರೂ ಕೂಡ ಅವರೆಲ್ಲನನ್ನು ಬಿಟ್ಟು ಸ್ವಾಮಿ, ಅವರ ಒಂದು ಅಹಂಕಾರದ ನಿಮಿತ್ತವಾಗಿ ಅವರು ನಾವೇ ಜ್ಞಾನಿಗಳು ಅನಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವ ಅಂಥ ಒಂದು ಜ್ಞಾನಿಗಳನ್ನು ಬಿಟ್ಟು ಸಾಮಾನ್ಯರಾಗಿರುವಂಥ ನಮ್ಮನ್ನು ಆರಿಸಿಕೊಂಡು ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ನಾವು ಎಂದೆಂದಿಗೂ ಗರ್ವಿಸಿಕೊಳ್ಳದೆ, ಎಂದೆಂದಿಗೂ ನಾವು ಸ್ವಾಮಿ ಹೆಚ್ಚಿಸಿಕೊಳ್ಳದೆ, ಯಾವಾಗಲೂ ನಾವು ತಗ್ಗಿಸಿಕೊಂಡು ನಿಮ್ಮ ಕೃಪೆಯಲ್ಲಿ ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವು ಜೀವಿಸಲು ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು ದೇವ. ಇವತ್ತು ನಿಮ್ಮ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಅವರ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಸ್ವಾಮಿ, ಈ ಒಂದು ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸು. ನೀವಿರುವಂಥ ಲೋಕವನ್ನು ಸೇರುವ ತನಕ ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಮುಂದಕ್ಕೆ ನಡೆಯಿಸಿರೆಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೇನ್.